धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ಈ ವಿಡಿಯೋದ ಮೂಲಕ ನಾನು ನಿಮ್ಮನ್ನು ಪಾಕಿಸ್ತಾನಕ್ಕೆ ಕರೆದುಕೊಂಡು ಹೋಗಬೇಕೆಂದುಕೊಂಡಿದ್ದೇನೆ. ವೇಟ್ ಅಲ್ಲಿಗೆ ಬೇರೆ ಇನ್ನೇನು ಮಾಡಲು ಅಲ್ಲ, ನಮ್ಮ ಎರಡು ದೇಶಗಳು ಬೇರ್ಪಡುವ ಮೊದಲು ಪಾಕಿಸ್ತಾನದಲ್ಲಿ ಅಸ್ತಿತ್ವದಲ್ಲಿರುವ ನಮ್ಮ ಭಾರತದಲ್ಲಿನ ಅನೇಕ ಪ್ರಾಚೀನ ದೇವಾಲಯಗಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಏನು, ಇದನ್ನು ಕೇಳಿ ನಿಮಗೆ ಆಶ್ಚರ್ಯವಾಗುತ್ತಿದೆಯಾ? ಆದ್ರೆ ಇದು ಸತ್ಯ. ಇಂದಿಗೂ ನಮ್ಮ ಹಿಂದೂ ದೇವಾಲಯಗಳು ಪಾಕಿಸ್ತಾನಿ ನೆಲದಲ್ಲಿ ಅಸ್ತಿತ್ವದಲ್ಲಿ ಆದ್ರೆ ಇವು ಹೊಸ ದೇವಾಲಯಗಳು ಅಲ್ಲ, ಶತಮಾನಗಳಿಂದಲೂ ಪಾಕಿಸ್ತಾನದಲ್ಲಿ ಇವೆ. ಈ ವಿಡಿಯೋ ಮೂಲಕ ನಾವು ಅಲ್ಲಿನ ದೇವಾಲಯಗಳನ್ನು, ಅವುಗಳ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂಬರ್ 1, ಪಾಕಿಸ್ತಾನದಲ್ಲಿ ಮಾತಾ ಸತಿದೇವಿ ಎಂಬ ಶಕ್ತಿ ಪೀಠವಿದೆ. ಇದು ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ? ಪಾಕಿಸ್ತಾನದಲ್ಲಿ ಶಿವ ಮತ್ತು ವಿಷ್ಣುವಿನ ದೇವಾಲಯಗಳು ಕೂಡ ಇವೆ. ಅಲ್ಲಿನ ಕೆಲವರು ಇಂದಿಗೂ ನಮ್ಮ ರಾಮನನ್ನು, ಹನುಮಂತನನ್ನು ಪೂಜಿಸುತ್ತಾರೆ. ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಎಂದು ನಮಗೆ ಗೊತ್ತು, ಆದ್ರೆ ನಮ್ಮ ಹಿಂದೂ ದೇವಾಲಯಗಳು ಅಲ್ಲಿ ಏಕೆ ಇವೆ? ಪಾಕಿಸ್ತಾನದಂತ ಇಸ್ಲಾಂ ರಾಷ್ಟ್ರದಲ್ಲಿ ಹಿಂದೂ ದೇವಾಲಯಗಳನ್ನು ಯಾರು ಪೂಜಿಸುತ್ತಾರೆ ಎಂದು ನೀವು ಆಲೋಚಿಸುತ್ತಿರಬಹುದು. ಸೊ ಇವುಗಳಿಗೆಲ್ಲ ಉತ್ತರ ಬೇಕು ಅಂದ್ರೆ ನೀವು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಬೇಕು. ಪಾಕಿಸ್ತಾನದ ಭಕ್ತಿ ಪೂರ್ವಕವಾದ ಟ್ರಿಪ್ ನಲ್ಲಿ ಮೊದಲಿಗೆ ಮಾತಾ ಮಂದಿರ ಇಂಗ್ಲೆಂಡ್ಸ್ ಎಂಬ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಟೆಂಪಲ್ ಬಲೂಚಿಸ್ತಾನದ ಪ್ರಾಂತ್ಯದಿಂದ ಲಾಸ್ಪೆಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಗುಹೆಯಲ್ಲಿದೆ. ಇದು ಹಿನೋಲ್ ನ್ಯಾಷನಲ್ ಪಾರ್ಕ್ ನಲ್ಲಿರುವ ಒಂದು ಶಕ್ತಿ ಪೀಠವಾಗಿದೆ. ಆ ಗುಹೆ ಇರುವ ಬೆಟ್ಟವನ್ನು ಹಿನಲಾಜ್ ಎಂದು ಕರೆಯುತ್ತಾರೆ. ನಮ್ಮ ಪುರಾಣಗಳ ಪ್ರಕಾರ ಸತಿದೇವಿಯ ದೇಹದ ಒಂದು ಭಾಗ ಅಲ್ಲಿ ಬಿದ್ದಿತ್ತು ಎಂದು ಹೇಳಲಾಗುತ್ತದೆ. ಆದ್ದರಿಂದ ನಮ್ಮಲ್ಲಿರುವ 51 ಶಕ್ತಿ ಪೀಠಗಳಲ್ಲಿ ಪಾಕಿಸ್ತಾನದಲ್ಲಿರುವ ಆ ಪೀಠವು ಒಂದಾಗಿದೆ. ಆ ಶಕ್ತಿ ಪೀಠದ ದೇವತೆಯನ್ನು ಇಲಾಜ್ ಮಾತಾ ಎಂದು ಕರೆಯಲಾಗುತ್ತದೆ. ಜನರು ಆ ಮಾತೆಯನ್ನು ದುರ್ಗಾದೇವಿ ಎಂದು ಪೂಜಿಸುತ್ತಾ ನಾನಿಮಾ ಎಂದು ಕೂಡ ಕರೆಯುತ್ತಾರೆ. ಅಸಲಿಗೆ ಈ ದೇವಾಲಯದ ಮಹತ್ವ ಏನು ಎಂದು ನೀವು ಯೋಚಿಸುತ್ತಿದ್ದೀರಾ? ಇದು ಪಾಕಿಸ್ತಾನದಲ್ಲಿದ್ದರೂ ಇಂದಿಗೂ ಆ ದೇವಾಲಯದಲ್ಲಿ ಪೂಜೆಗಳು ನಡೆಯುತ್ತಿವೆ. ಅಂದ್ರೆ ಅದು ಕೇವಲ ಶಕ್ತಿ ಪೀಠ ಅನ್ನುವ ಕಾರಣದಿಂದ ಅಲ್ಲಿಗೆ ಪೂಜೆ ಮಾಡಲು ಹೋಗುವ ಭಕ್ತರೆಲ್ಲರೂ ಮುಸ್ಲಿಮರು ಎಂದರೆ ನೀವು ನಂಬುತ್ತೀರಾ? ಆದ್ರೆ ಇದು ಸತ್ಯ. ಆ ಶಕ್ತಿ ಪೀಠಕ್ಕೆ ಯಾವುದೇ ಧರ್ಮದ ಅಡ್ಡಿ ಇಲ್ಲ ಎಂಬಂತೆ ಅವರು ಭಕ್ತಿಯಿಂದ ಹೋಗಿ ಆ ಶಕ್ತಿ ಪೀಠದ ದೇವಿಯನ್ನು ಪೂಜಿಸುತ್ತಾರೆ. ಆ ಶಕ್ತಿ ಪೀಠದ ಚರಿತ್ರೆಯನ್ನು ಹಿಂದೂ ಧರ್ಮದ ಮೂಲಕ ಹೇಳಲಾಗಿದೆ ಎಂದು ಅವರು ಕೂಡ ನಂಬುತ್ತಾರೆ. ಶ್ರೀರಾಮನು ರಾವಣನನ್ನು ಕೊಂದ ನಂತರ ಪಾಪವನ್ನು ತೊಳೆದುಕೊಳ್ಳಲು ಈ ಇಲಜಮಾತಾ ದೇವಾಲಯಕ್ಕೆ ಬಂದಿದ್ದರು ಎಂದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಆ ದೇವಾಲಯದ ಪಕ್ಕದಲ್ಲಿಯೇ ಚಂದ್ರಗುಪ್ತ ಎಂಬ ನದಿ ಹರಿಯುತ್ತದೆ. ರಾಮನು ಅದರಲ್ಲಿ ಸ್ನಾನ ಮಾಡಿ ಮೋಕ್ಷವನ್ನು ಪಡೆಯಲು ದೇವಿಯನ್ನು ಪ್ರಾರ್ಥಿಸಿದರು ಎಂದು ಹೇಳಲಾಗುತ್ತದೆ. ಅಲ್ಲಿ ಜ್ವಾಲಾಮುಖಿ ಪರ್ವತವೂ ಕೂಡ ಇದೆ. ಅವರು ಅದನ್ನು ಟೂರಿಸ್ಟ್ ಪ್ಲೇಸ್ ಅನ್ನಾಗಿ ಮಾಡಿ ಎಲ್ಲರೂ ನೋಡುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ದರ್ಶನದ ಸಮಯದಲ್ಲಿ ಮಾತ್ರವೇ ತೆಂಗಿನಕಾಯಿಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಈ ಇಲಾಜ್ ಯಾತ್ರೆ ಪಾಕಿಸ್ತಾನದಲ್ಲಿಯೇ ಅತಿ ದೊಡ್ಡ ಯಾತ್ರೆಯಾಗಿದೆ. ಪ್ರತಿ ವರ್ಷವೂ ಇಲ್ಲಿ ಹಿಂದೂ ತೀರ್ಥಯಾತ್ರೆ ಸಭೆ ಕೂಡ ನಡೆಯುತ್ತದಂತೆ. ಅಲ್ಲಿ ಪ್ರತಿ ವಸಂತ ಕಾಲದಲ್ಲಿ ದೇವಿಯ ಗೌರವಾರ್ಥವಾಗಿ ನಡೆಯುವ ಮೆರವಣಿಗೆಯಲ್ಲಿ 2 ರಿಂದ 3 ಲಕ್ಷ ಮಂದಿ ಭಕ್ತರು ಭಾಗವಹಿಸುತ್ತಾರೆ. ಈ ಮೆರವಣಿಗೆ ಅಲ್ಲಿ 3 ದಿನಗಳ ಕಾಲ ನಡೆಯುತ್ತದೆ. ಗುಹೆಗೆ ಹೋಗುವ ದಾರಿ ತುಂಬಾ ಕಷ್ಟಕರವಾಗಿದ್ದರೂ ದೇವಿಯ ದರ್ಶನ ಪಡೆಯಲು ಅವರು ತಮ್ಮ ಕಷ್ಟಗಳನ್ನು ನಿರ್ಲಕ್ಷಿಸಿ ಅಲ್ಲಿಗೆ ಹೋಗುತ್ತಾರೆ ಎಂದು ಅಲ್ಲಿನ ಸ್ಥಳೀಯ ಜನರು ಹೇಳುತ್ತಾರೆ. ಯಾರು ನದಿಯಲ್ಲಿ ಸ್ನಾನ ಮಾಡಿ ದೇವಿಯ ದರ್ಶನ ಪಡೆಯುತ್ತಾರೋ ಅವರ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಎಂದು ಅವರು ನಂಬುತ್ತಾರೆ. ಅಲ್ಲಿ ನಡೆಯುವ ದೇವಿಯ ಮೆರವಣಿಗೆಗೆ ಯಾವುದೇ ಅಡೆತಡೆಗಳು ಎದುರಾಗದಂತೆ ಅಲ್ಲಿನ ಪಾಕಿಸ್ತಾನಿ ಜನರು ನೋಡಿಕೊಳ್ಳುತ್ತಾರಂತೆ. ಇನ್ನು ಪಾಕಿಸ್ತಾನದಲ್ಲಿರುವ 2ನೇ ಹಿಂದೂ ಟೆಂಪಲ್ ಎಂದರೆ ಶಿವಾಲಾ ತೇಜ್ ಸಿಂಗ್ ಟೆಂಪಲ್. ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಸಿಯಾಲ್ ಕೋಟ್ ನಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಶಿವನ ದೇವಾಲಯದ ಶಿವ ತೇಜ್ ಸಿಂಗ್ ದೇವಾಲಯವು. ಈ ದೇವಾಲಯವನ್ನು ಒಂದು ಕಾಲದಲ್ಲಿ ಸರ್ದಾರ್ ತೇಜ್ ಸಿಂಗ್ ಎಂಬ ವ್ಯಕ್ತಿ ನಿರ್ಮಿಸಿದ್ದನು. ಆದ್ದರಿಂದಲೇ ಈ ದೇವಾಲಯಕ್ಕೆ ಸಿಂಗ್ ಎಂದು ಹೆಸರಿಡಲಾಗಿದೆ. ಈ ದೇವಾಲಯವನ್ನು ಕೇವಲ ಹಿಂದೂ ಸಮುದಾಯಕ್ಕಾಗಿ ವಿಶೇಷವಾಗಿ ನಿರ್ಮಿಸಲಾಗಿದ್ದು ಅಲ್ಲಿ ಮಹಾಶಿವನನ್ನು ಪ್ರತಿಷ್ಠಾಪಿಸಲಾಗಿದೆ. ಇದು ನಾಗರ ಸೈನಿಯ ಎತ್ತರದ ಬೆಟ್ಟದ ಮೇಲೆ ಇದೆ. ಆ ದೇವಾಲಯದ ಒಳಗಿನ ಪ್ರತಿಯೊಂದು ಗೋಡೆಯ ಮೇಲೆ ಸರ್ದಾರ್ ತೇಜ್ ವಿವಿಧ ರೀತಿಯ ಚಿತ್ರಗಳನ್ನು
ದೇವಾಲಯಗಳನ್ನು ಬಿಡಿಸಿದ್ದಾರೆ. ಪಾಕಿಸ್ತಾನ ನಮ್ಮ ದೇಶದಿಂದ ಬೇರ್ಪಟ್ಟ ನಂತರ ಕೆಲವು ಭದ್ರದ ಕಾರಣಗಳಿಂದಾಗಿ ದೇವಾಲಯವನ್ನು ಮುಚ್ಚಲಾಯಿತು. ನಂತರ ಆ ದೇವಾಲಯವನ್ನು ಹಿಂದೂಗಳಿಗೆ ಮಾತ್ರ ಮತ್ತೆ ತೆರೆಯಲಾಯಿತು. ಆದರೆ 1997ರಲ್ಲಿ ಬಾಬರಿ ಮಸೀದಿ ಸಮಸ್ಯೆಯ ನಂತರ ಈ ದೇವಾಲಯದ ಮೇಲೆ ದಾಳಿ ಮಾಡಿ ಸಂಪೂರ್ಣವಾಗಿ ಕೆಡವಲು ಪ್ರಯತ್ನಿಸಲಾಯಿತು. ಆದರೆ ಹಿಂದೂ ಜನರು ಅದನ್ನು ತಡೆದು ದೇವಾಲಯವನ್ನು ಉಳಿಸಲು ಪಾಕಿಸ್ತಾನದ ಸರ್ಕಾರದ ಮೇಲೆ ಒತ್ತಡ ತರಲಾಯಿತು. ಆಗ ಅಲ್ಲಿನ ಗವರ್ಮೆಂಟ್ ಹಿಂದೂಗಳಿಗೆ ತಲೆಬಾಗಿ ಮತ್ತೆ ಆ ದೇವಾಲಯವನ್ನು ಪುನರ್ ನಿರ್ಮಿಸಿ ಸುಮಾರು 70 ವರ್ಷಗಳ ನಂತರ ಮತ್ತೆ ಆ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಯಿತು. ಅದನ್ನು 2019ರಲ್ಲಿ ಪ್ರಧಾನಿ ಇಮ್ರಾನ್ ಖಾನ್ ಉದ್ಘಾಟಿಸಿದರು. ಅಂದಿನಿಂದ ಇಂದಿಗೂ ಸಹ ಶಿವನ ದೇವಾಲಯವನ್ನು ಹಿಂದೂಗಳಿಗೆ ಮಾತ್ರ ಹಸ್ತಾಂತರಿಸಲಾಯಿತು. ಪಾಕಿಸ್ತಾನದಲ್ಲಿ ಈ ದೇವಾಲಯವನ್ನು ಪುನಃ ತೆರೆಯುವುದನ್ನು ಅನೇಕರು ವಿರೋಧಿಸಿದರು. ಆದರೂ ಕೂಡ ಅಲ್ಲಿನ ಪ್ರಧಾನಮಂತ್ರಿ ಮಾತ್ರ ಇದು ಹಿಂದೂಗಳಿಗೆ ಮಾತ್ರ ಇಷ್ಟವಿಲ್ಲದಿರುವವರು ಅಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ ಎಂದು ಸ್ಟ್ರಿಕ್ಟ್ ಆಗಿ ಹೇಳಿದಾಗ ದೇವಾಲಯದ ಸಮಸ್ಯೆ ಅಲ್ಲಿಗೆ ಬಗೆಹರಿಯಿತು. ಇನ್ನು ಪಾಕಿಸ್ತಾನದಲ್ಲಿರುವ ಥರ್ಡ್ ಟೆಂಪಲ್ ಕಲ್ಕಾ ದೇವಿ ಟೆಂಪಲ್, ಇದು ಸಿಂಗ್ ಪ್ರಾಂತ್ಯದ ರೋಹಿರಿ ಗ್ರಾಮದಲ್ಲಿದೆ. ಈ ದೇವಾಲಯದಲ್ಲಿರುವ ದೇವತೆಯನ್ನು ಕಾಳಿ ದೇವಿಯ 9 ರೂಪಗಳಲ್ಲಿ ಒಂದು ಎಂದು ಕರೆಯಲಾಗುತ್ತದೆ. ಹಾಗೆ ಇದು ಕೂಡ ಒಂದು ಗುಹೆಯಲ್ಲಿದೆ. ಆದ್ದರಿಂದ ಇದನ್ನು ಗುಹಾ ದೇವಾಲಯ ಎಂದು ಕರೆಯುತ್ತಾರೆ. ಇದು ರೋಹುರಿ ಬೆಟ್ಟಗಳಲ್ಲಿರುವ ಬಂಡೆಗಳ ನಡುವಿನ ಸಣ್ಣ ಗುಹೆಯಲ್ಲಿ ದೇವಿಯು ನೆಲೆಸಿದ್ದಾರೆ. ಸತ್ಯ ಮಾತೆಯ ದೇಹದ ಭಾಗಗಳು ನೆಲಕ್ಕೆ ಬಿದ್ದಾಗ ಅವುಗಳನ್ನು ರಕ್ಷಿಸಲು ಸ್ವಯಂ ಕಾಳಿಕ ದೇವಿಯು ಬಲೂಚಿಸ್ತಾನಕ್ಕೆ ಬಂದಳು. ಅದಕ್ಕಾಗಿ ಶಕ್ತಿ ಪೀಠವು ರಚನೆಯಾಯಿತು ಎಂದು ನಮ್ಮ ಪುರಾಣ ಗ್ರಂಥಗಳು ಹೇಳುತ್ತವೆ. ಆದ್ದರಿಂದಲೇ ಈ ದೇಗುಲಕ್ಕೆ ತೀರ್ಥಯಾತ್ರೆಗೆ ಬರುವ ಪ್ರತಿಯೊಬ್ಬರು ಕಲ್ಕಾ ದೇವಿಯನ್ನು ದರ್ಶನ ಮಾಡಿಕೊಂಡು ಹೋಗುತ್ತಾರೆ. ಇನ್ನು ಪಾಕಿಸ್ತಾನದಲ್ಲಿರುವ ಮತ್ತೊಂದು ಹಿಂದೂ ದೇವಾಲಯವೆಂದರೆ ಚಾರ್ ಮರುಭೂಮಿಯಲ್ಲಿರುವ ದೇವಿ ದೇವಾಲಯ. ಈ ದುರ್ಗಾ ದೇವಿ ದೇವಾಲಯವು ನಗರ್ ಪಾರ್ಕರ್ ತೆಹಸಿಲ್ ಬಳಿಯ ಬ್ಯಾಂಗಲ್ಸ್ ಬೆಟ್ಟದಲ್ಲಿದೆ. ಇದು ಕೂಡ ಪುರಾತನ ದೇವಾಲಯ ಎಂದು ಹೇಳಲಾಗುತ್ತದೆ. ಈ ದುರ್ಗಾ ದೇವಿಯನ್ನು ಚಾರ್ಮರಿ ದೇವಿ ಮತ್ತು ಮಾರಿಮಾತಾ ಎಂದು ಕೂಡ ಕರೆಯುತ್ತಾರೆ. ದರ್ಬಾಕರ್ ಜಿಲ್ಲೆಯಲ್ಲಿ ಹಿಂದೂಗಳು ಪವಿತ್ರವೆಂದು ಪರಿಗಣಿಸುವ ದೇವಾಲಯ ಇದು. ಪ್ರತಿ ವರ್ಷ ನವರಾತ್ರಿಯ ಸಮಯದಲ್ಲಿ ಇಲ್ಲಿ ಸುಮಾರು 2 ಲಕ್ಷ ಜನರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಆದರೆ ಈ ದೇವಾಲಯವನ್ನು ತಲುಪಲು ಕೇವಲ 2 ಮಾರ್ಗಗಳು ಮಾತ್ರವೇ ಇವೆ. ಪಾಕಿಸ್ತಾನದ ಜನರು ಇಡೀ ಪರ್ವತವೇ ಗ್ರಾನೈಟ್ ಎಂದು ಅರಿತುಕೊಂಡು ಅದನ್ನು ಗಣಿಗಾರಿಕೆ ಮಾಡಲು ಪ್ರಾರಂಭಿಸಿದರು. ಬೆಟ್ಟವನ್ನು ಸಂಪೂರ್ಣವಾಗಿ ಸಮೀಕ್ಷೆ ನಡೆಸಿದ ನಂತರ ಆ ದೇವಾಲಯದಲ್ಲಿ ದೇವಸ್ಥಾನ ಮಾತ್ರವೇ ಇದೆ ಎಂದು ಹಿಂದೂಗಳು ಭಾವಿಸಿದ ನಂತರ ತಕ್ಷಣವೇ ಸರ್ಕಾರವನ್ನು ಈ ವಿಷಯದಲ್ಲಿ ಇನ್ವಾಲ್ವ್ ಮಾಡಿ ತಮ್ಮ ದೇವಾಲಯವನ್ನು ಕಾಪಾಡಿ ಎಂದು ಡಿಮ್ಯಾಂಡ್ ಮಾಡಿದರು. ಆದ್ದರಿಂದ ಈ ಐತಿಹಾಸಿಕ ಪರಂಪರೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ 2 ಧರ್ಮಗಳ ನಡುವೆ ಗೊಂದಲಗಳು ಶುರುವಾದವು. ಆಗ ಸರ್ಕಾರವು ಪ್ರತಿ ದಾಳಿ ನಡೆಸಿ ದೇವಾಲಯ ಇರುವ ಸ್ಥಳದವರೆಗೆ ಗಣಿಗಾರಿಕೆ ನಡೆಯದಂತೆ ನಿಲ್ಲಿಸಿತು. ಇನ್ನು ಪಾಕಿಸ್ತಾನದಲ್ಲಿರುವ 5ನೇ ಹಿಂದೂ ದೇವಾಲಯ ನಮ್ಮ ಭಗವಂತ ರಾಮನದು. ಈ ದೇವಾಲಯವು ಹಿಂದೂ ಪ್ರಾಂತ್ಯದಲ್ಲಿನ ಸುಕ್ಕೂರ್ ಸಿಟಿ ಬಳಿ ಇದೆ. ಅಲ್ಲಿ ಸಿಂಧು ನದಿಯ ಮಧ್ಯದಲ್ಲಿ ಒಂದು ಸಣ್ಣ ದ್ವೀಪದಲ್ಲಿ ಸಾಧು ಬೇಲ ದೇವಾಲಯ ಎಂದು ಪ್ರಸಿದ್ಧಿಯಾಗಿದೆ. ಅಲ್ಲಿರುವ ಅತಿ ದೊಡ್ಡ ಹಿಂದೂ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಇದನ್ನು ಸಾಧು ಬೇಲ ದ್ವೀಪದಲ್ಲಿ 19ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಈ ದೇವಾಲಯವನ್ನು ನಿರ್ಮಿಸಿದವರು ಶಕ್ತಿ ಬಾಬಾ ಬ್ಯಾಂಕ್ ಕಂಡಿ ಮಹಾರಾಜ್. ಈ ದೇವಾಲಯಕ್ಕಾಗಿ 193 ದಿನಗಳ ಕಾಲ ತಪಸ್ಸು ಮಾಡಿದರು ಮತ್ತು ದೇವಾಲಯವನ್ನು ನಿರ್ಮಿಸಿದ ನಂತರ ಅವರು ಅಲ್ಲಿ 10,890 ಶಿಷ್ಯರನ್ನು ನೇಮಿಸಿದರು ಎಂದು ಹೇಳಲಾಗುತ್ತದೆ. ಅಲ್ಲಿರುವ ರಾಮನ ದೇವಾಲಯದ ಜೊತೆಗೆ ಅಲ್ಲಿ ಹರಿಯುವ ನದಿಯನ್ನು ತುಂಬಾ ಪವಿತ್ರವೆಂದು ನಮ್ಮ ಹಿಂದೂಗಳು ಪರಿಗಣಿಸುತ್ತಾರೆ. ಈ ದೇವಾಲಯದ ಒಳಗೆ ಇತರೆ ಚಿಕ್ಕ ಚಿಕ್ಕ 9 ದೇವಾಲಯಗಳಿವೆ. ಅವುಗಳಲ್ಲಿ ಮುಖ್ಯ ದೇವಾಲಯಗಳು ರಾಮ, ಹನುಮಾನ್, ಶಿವ ಮತ್ತು ದುರ್ಗಾ ದೇವಿಯಂತಹ ದೇವರು ಮತ್ತು ದೇವತೆಗಳಿಂದ ರೂಪುಗೊಂಡಿದೆ. ಅಲ್ಲಿ ಕಾಣಿಕೆಗಳನ್ನು ಒದಗಿಸುವ ಉಗ್ರಾಣದ ಜೊತೆ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡುವ ಕೊಠಡಿಯನ್ನು ಸಹ ನಿರ್ಮಿಸಲಾಗಿದೆ. ಅದನ್ನು ಆಶ್ರಮವನ್ನಾಗಿ ಪರಿವರ್ತಿಸಿ ಸನ್ಯಾಸಿಗಳು ಉಳಿದುಕೊಳ್ಳಲು ನದಿಯ ಸುತ್ತಲೂ ಕೆಲವು ಮನೆಗಳನ್ನು ನಿರ್ಮಿಸಿದರು. ಆ ದ್ವೀಪವನ್ನು ತಲುಪಲು ನಾವು ಕೇವಲ ದೋಣಿಯಲ್ಲಿ ಮಾತ್ರವೇ ಪ್ರಯಾಣಿಸಬೇಕು. ಆದರೆ ವಿಚಿತ್ರವೆಂದರೆ ಮುಸ್ಲಿಮರು ಕೂಡ ಈ ದೇವಾಲಯಕ್ಕೆ ಬಂದು ದರ್ಶನ ಪಡೆಯುತ್ತಾರೆ. ಒಂದು ಕಾಲದಲ್ಲಿ ಆ ದೇವಾಲಯ ಇದ್ದ ಸ್ಥಳವು ಒಬ್ಬ ಮುಸ್ಲಿಂ ವ್ಯಕ್ತಿಯದ್ದು. ಆತನು ಆಧ್ಯಾತ್ಮಿಕ ಅಭ್ಯಾಸಕ್ಕಾಗಿ ಅದನ್ನು ಹಿಂದೂಗಳಿಗೆ ದಾನ ಮಾಡಿದ್ದಾರೆ ಎಂದು ಹೇಳುತ್ತಿರುತ್ತಾರೆ. ಪ್ರತಿ ವರ್ಷ ಮಹಾರಾಜರ ಪುಣ್ಯತಿಥಿ ಮತ್ತು ಗುರು ಪೌರ್ಣಿಮೆ ಎಂದು ಅಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಿದರೆ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸಾಧುಗಳು ಅಲ್ಲಿಗೆ ಆರತಿ ಮಾಡಲು ಬರುತ್ತಾರೆಂದು ಹೇಳುತ್ತಾರೆ. ಪಾಕಿಸ್ತಾನದಲ್ಲಿರುವ ಮತ್ತೊಂದು ಹಿಂದೂ ಟೆಂಪಲ್ ಎಂದರೆ 6 ಡೇ ಮಹಾದೇವಾಲಯ. ಇದು ಮಿರ್ಪುರ್ ಖಾಸ್ ಗ್ರಾಮದಲ್ಲಿ ಪ್ರಾಚೀನ ಶಿವನ
ಮಹಾದೇವನ ದೇವಾಲಯವೆಂದು ಪ್ರಸಿದ್ಧವಾಗಿದೆ. ಅಲ್ಲಿರುವ ಎಲ್ಲರೂ ಆ ದೇವಾಲಯವನ್ನು ಮಹಾದೇವನ ದೇವಾಲಯ ಎಂದು ಕರೆಯುತ್ತಾರೆ. ಈ ದೇವಾಲಯವನ್ನು ಕೆಲವು ನೂರು ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ. ಗರ್ಭಗುಡಿಯಲ್ಲಿ ಅಸ್ತಿತ್ವದಲ್ಲಿರುವ ಶಿವಲಿಂಗವನ್ನು ವಿಶೇಷವಾಗಿ ಸೃಷ್ಟಿಸಲಾಗಿದೆ ಎಂದು ಹೇಳುತ್ತಾರೆ. ಆದರೆ ದೇವಾಲಯದ ಅರ್ಚಕರು ಮಾತ್ರ ಶಿವಲಿಂಗವು ಭೂಮಿಯಿಂದಲೇ ಉದ್ಭವವಾಗಿದೆ, ಭಕ್ತರು ಅಲ್ಲಿಗೆ ಬಂದು ಕೋರಿಕೆಗಳನ್ನು ಬೇಡಿಕೊಂಡರೆ ಅವು ತಕ್ಷಣವೇ ಈಡೇರುತ್ತವೆ ಎಂದು ಹೇಳುತ್ತಾರೆ. ಭಾರತ ಮತ್ತು ಪಾಕಿಸ್ತಾನಗಳು ಬೇರ್ಪಡುವ ಮೊದಲು ಅಲ್ಲಿ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿದ್ದರು. ಈ ಎರಡು ದೇಶಗಳ ವಿಭಜನೆಯ ನಂತರ ಈ ದೇವಾಲಯವು ಹಿಂದೂಗಳಿಗೆ ಪ್ರಮುಖ ಪ್ರಾರ್ಥನಾ ಸ್ಥಳವಾಯಿತು. ಅದಾದ ನಂತರವೂ ಅಲ್ಲಿನ ಬಹುಪಾಲು ಹಿಂದೂಗಳ ಸಂಖ್ಯೆ ಕಾಲಕ್ರಮೇಣ ಕಡಿಮೆಯಾಗುತ್ತಿದ್ದರು. ಅಲ್ಲಿನ ಜನರು ಮಾತ್ರ ಆ ದೇವಾಲಯದ ಸಂಪ್ರದಾಯವನ್ನು ಅನುಸರಿಸುತ್ತಲೇ ಬರುತ್ತಿದ್ದಾರೆ. ಪಾಕಿಸ್ತಾನವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಹೆಲ್ಪ್ ನಿಂದ ಈಗ ದೇವಾಲಯದಲ್ಲಿ ಕೆಲವು ದುರಸ್ತಿ ಕಾರ್ಯಗಳು ನಡೆಯುತ್ತಿದ್ದರೂ ದೈನಂದಿನ ಪೂಜೆಗಳು ಮಾತ್ರ ನಿಲ್ಲದೆ ನಡೆಯುತ್ತಲೇ ಇರುತ್ತವೆ. ವಿಶೇಷವಾಗಿ ಶಿವರಾತ್ರಿಯ ಸಮಯದಲ್ಲಿ ಇಲ್ಲಿ ನಡೆಯುವ ಪೂಜೆಗಳಿಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಾರೆ ಎಂದು ಹೇಳುತ್ತಾರೆ. ಈಗ ಪಾಕಿಸ್ತಾನದಲ್ಲಿರುವ 7 ಹನುಮಾನ್ ದೇವಾಲಯದ ಬಗ್ಗೆಯೂ ಈಗ ತಿಳಿದುಕೊಳ್ಳೋಣ. ಕರಾಚಿಯ ಸೋಹ್ರಾಬ್ ಬಗ್ಕಟ್ನ ಅಲ್ಲರಿ ಗ್ರಾಮದಲ್ಲಿರುವ ಈ ಹನುಮಾನ್ ದೇವಾಲಯವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದರಲ್ಲಿರುವ ಹನುಮಂತನ ಪ್ರತಿಮೆ ಪಂಚಮುಖ ಹನುಮಂತನ ಪ್ರತಿಮೆಯಾಗಿದೆ. ಆ ಪ್ರತಿಮೆ ಪ್ರಕೃತಿಯಿಂದ ಬಂದಿದೆ ಎಂದು ಹೇಳಲಾಗುತ್ತದೆ. ಇದರ ಅರ್ಥ ಶಿವನು ಸ್ವಯಂಭುವಾಗಿ ಅವತರಿಸಿರುವ ಏಕೈಕ ವಿಗ್ರಹವೆಂದು ಹೇಳುತ್ತಾರೆ. ಈ ದೇವಾಲಯವನ್ನು ಸುಮಾರು 1500 ವರ್ಷಗಳ ಹಿಂದೆ ಅಂದ್ರೆ ತ್ರೇತಾಯುಗ ಅಥವಾ ದ್ವಾಪರ ಯುಗದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳುತ್ತಾರೆ. ಇದರ ವಿಶೇಷತೆಗಳ ಬಗ್ಗೆ ತಿಳಿದುಕೊಂಡ ನಂತರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದರು. ಈ ದೇವಾಲಯದಲ್ಲಿ ಕೆಲಸ ಮಾಡುವ ಪ್ರಧಾನ ಅರ್ಚಕ ಶ್ರೀ ರಾಮನಾಥ ಮಿಶ್ರಾ ಅವರ ಕುಟುಂಬದಲ್ಲಿ ಅವರು ಮಾತ್ರವೇ ಪೂಜೆ ಮಾಡುತ್ತಾರಂತೆ. ಅವರು ಸುಮಾರು ಕೆಲವು 100 ವರ್ಷಗಳಿಂದ ಆ ವಂಶದವರು ಮಾತ್ರವೇ ಅಲ್ಲಿ ಪೂಜೆ ನೆರವೇರಿಸುತ್ತಾರಂತೆ. ಕಾಲ ಕ್ರಮೇಣ ದೇವಾಲಯದ ಸುತ್ತಮುತ್ತಲಿನ ಭೂಮಿಯನ್ನು ಅನೇಕ ಮಂದಿ ಆಕ್ರಮಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭೂಮಿಯನ್ನು ಮರಳಿ ಪಡೆಯಲು ಕೆಲವು ಕಾನೂನು ಹೋರಾಟಗಳು ಸಹ ನಡೆದಿವೆ. 2018ರಂದು ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಪಂಚಮುಖ ಐತಿಹಾಸಿಕ ತೀರ್ಪು ನೀಡಿತು. ಹಾಗಾಗಿ ಪಾಕಿಸ್ತಾನಿ ಅಲ್ಪಸಂಖ್ಯಾತರಿಗೆ ಆ ಭೂಮಿಯನ್ನು ಹಿಂತಿರುಗಿಸುವುದರ ಜೊತೆಗೆ ಅಲ್ಲಿನ ದೇವಾಲಯವನ್ನು ಸಹ ಪುನರ್ ನಿರ್ಮಿಸಲಾಯಿತು. ಪ್ರತಿ ಶನಿವಾರಗಳ ದಿನ ದೇವರ ದರ್ಶನ ಪಡೆಯಲು ಹೆಚ್ಚಿನ ಸಂಖ್ಯೆಯ ಭಕ್ತರು ಬರುತ್ತಾರೆ. ವಿಶೇಷವಾಗಿ ಹನುಮಾನ್ ಜಯಂತಿಯ ದಿನದಂದು ಅನೇಕ ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಾ ಈ ದೇವಾಲಯವನ್ನು ಕರಾಚಿಯಲ್ಲಿ ಬಹಳ ವಿಶೇಷ ಸ್ಥಳವನ್ನಾಗಿ ಪರಿವರ್ತಿಸಲಾಯಿತು. ಫ್ರೆಂಡ್ಸ್, ಇವು ಪಾಕಿಸ್ತಾನದಲ್ಲಿರುವ ನಮ್ಮ ಹಿಂದೂ ಟೆಂಪಲ್ಸ್. ಅಲ್ಲಿ ಈಗಲೂ ನಡೆಯುತ್ತಿರುವ ಪೂಜೆ ಹಾಗೂ ದೇವಾಲಯದಲ್ಲಿರುವ ಚಿಕ್ಕ ಚಿಹ್ನೆಗಳು ಸಂಪೂರ್ಣವಾಗಿ ನಮ್ಮ ಸಂಸ್ಕೃತಿಯಿಂದ ಬಂದವು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.